यदा यदा हि धर्मस्य ग्लानिर्भवति भारत अभ्युत्थानमधर्मस्य तदात्मानं सृजा. ಜೈ ಗುರುದೇವ್. ಆತ್ಮೀಯ ಬಂಧುಗಳೇ, ಪಾರೇಗದ್ದೆ ಸ್ಟುಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ. ಆತ್ಮೀಯ ಬಂಧುಗಳೇ, ಈ ದಿನ ಭಾರತದ ಸನಾತನ ಹಿಂದೂ ಧರ್ಮದ ಮಹತ್ವದ ಪ್ರಮುಖ ಅಂಶಗಳನ್ನು ತಿಳಿದುಕೊಳ್ಳೋದಕ್ಕೆ ನಾವು ಈ ದಿನ ಪ್ರಯತ್ನವನ್ನು ಮಾಡೋಣ. ಹಾಗಾಗಿ ಸಂತ ಮಹಾತ್ಮರನ್ನು, ಸಪ್ತ ಋಷಿಗಳನ್ನು, ವೀರಾದಿ ವೀರ ಸನ್ಯಾಸಿ ಸ್ವಾಮಿ ವಿವೇಕಾನಂದರನ್ನು, ಜ್ಞಾನ ಜ್ಯೋತಿಯನ್ನು ಸ್ಮರಣೆಯನ್ನು ಮಾಡ್ತಾ ಇವತ್ತಿನ ಈ ಒಂದು ವಿಶೇಷ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಆತ್ಮೀಯ ಬಂಧುಗಳೇ, ಕತ್ತಲೆಯಿಂದ ಬೆಳಕಿನೆಡೆಗೆ, ಅಜ್ಞಾನದಿಂದ ಜ್ಞಾನದೆಡೆಗೆ, ಅಸತ್ಯದಿಂದ ಸತ್ಯದೆಡೆಗೆ, ಅಧರ್ಮದಿಂದ ಧರ್ಮದೆಡೆಗೆ, ಕಲಿಯುಗದಿಂದ ಸತ್ಯಯುಗದೆಡೆಗೆ ಇವತ್ತು ನಡಿಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿಯಾಗಿರ್ತಕ್ಕಂಥದ್ದು ಬಂಧುಗಳೇ. ಹಾಗಾಗಿ ಆತ್ಮೀಯರೇ, ಇದಕ್ಕಿರ್ತಕ್ಕಂಥ ಏಕೈಕವಾದಂತಹ ಪರಿಹಾರ ಅಂದರೆ ಭಾರತದ ಪುಣ್ಯ ಭೂಮಿಯ ಆ ಒಂದು ಚೈತನ್ಯದಿಂದ ಭಾರತದ ಸಂಸ್ಕೃತಿಯ ಆಚರಣೆಯನ್ನು ಮಾಡುವುದರ ಮುಖಾಂತರ, ಆಧ್ಯಾತ್ಮದ ಜ್ಯೋತಿಯನ್ನು ಅಖಂಡವಾಗಿ ಬೆಳಗುವುದರ ಮುಖಾಂತರ ಭಾರತ ಮತ್ತೊಮ್ಮೆ ವಿಶ್ವ ಗುರುವಾಗಿ ರಾರಾಜಿಸ್ತಕ್ಕಂಥದ್ದು ನಮ್ಮೆಲ್ಲರ ಮಹತ್ವದ ಹೆಜ್ಜೆ ಇದೆ. ಹಾಗಾಗಿ ಅಂತಹ ಒಂದು ಸುಸಂದರ್ಭ ಆದಷ್ಟು ಬೇಗ ನಾವೆಲ್ಲರೂ ನೋಡುವಂತಾಗಲಿಂತ ಮತ್ತೊಮ್ಮೆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡೋಣ. ಹಾಗಾಗಿ ಆತ್ಮೀಯರೇ, ಇವತ್ತಿನ ಪ್ರಮುಖವಾದಂಥ ವಿಷಯ ಅಂತ ಅಂದರೆ ಸನಾತನ ಧರ್ಮ. ಏನಪ್ಪ ಈ ಸನಾತನ ಧರ್ಮ ಅಂತ ಅಂದರೆ, ಈ ಸನಾತನ ಧರ್ಮಕ್ಕೆ ಸೃಷ್ಟಿಗೆ ಯಾರು, ಈ ಸನಾತನ ಧರ್ಮ ಅಂತಕ್ಕಂಥದ್ದು ಯಾವಾಗಿಂದ ಪ್ರಾರಂಭವಾಯಿತು, ಈ ಸನಾತನ ಧರ್ಮಕ್ಕೆ ಆದಿ ಅಂತ್ಯ ಉಂಟೆ, ಸನಾತನ ಧರ್ಮದ ಆಚರಣೆಯಿಂದ ಯಾರೆಲ್ಲ ಎಂತೆಂಥ ಆನಂದ ಅದ್ಭುತಗಳನ್ನು ಅನುಭವಿಸಿದ್ದಾರೆ, ಒಂದು ವೇಳೆ ಈ ಪ್ರಕೃತಿಯಲ್ಲಿ ಸನಾತನ ಧರ್ಮ ಅಂತಕ್ಕಂಥದ್ದು ಇಲ್ಲ ಅಂದರೆ ಯಾವ ಸ್ಥಿತಿ ಆಗ್ತಾಯಿತ್ತು, ಹೀಗೆ ಹಲವು ವಿಷಯಗಳನ್ನು ನಾವು ನೋಡೋದಾದರೆ ಬಂಧುಗಳೇ, ಈ ಸನಾತನ ಧರ್ಮ ಅಂತಕ್ಕಂಥದ್ದು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಸಾವಿರದಿಂದ ಲಕ್ಷದಿಂದ ಕೋಟಿ ಅರ್ಥದಲ್ಲಿ ಹೇಳಬಹುದು ಬಂಧುಗಳೇ. ಏಕೆಂದರೆ ಸನಾತನ ಧರ್ಮ ಅಂತಕ್ಕಂಥದ್ದು ಜ್ಞಾನದ ಸಾಗರ. ಅದನ್ನು ಒಂದೇ ಒಂದು ಶಬ್ದದಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅದರಲ್ಲೂ ಒಂದು ಉದಾಹರಣೆ ಹೇಳೋದಾದರೆ ಸನಾತನ ಏನು ಅಂತ ಅಂದರೆ, ಸಾ ಅಂದರೆ ಸತ್ಯದ, ನಾ ಅಂದರೆ ನಾಯಕತ್ವದ, ತಾ ಅಂದರೆ ತಪಸ್ವಿಯಂತೆ, ನಾ ಅಂದರೆ ನಡೆದಂತೆ ನುಡಿಯುವುದು, ನುಡಿದಂತೆ ನಡೆಯುವುದೇ ಸನಾತನದ ಅರ್ಥ. ಹೀಗಿರಬೇಕಾದ್ರೆ ಬಂಧುಗಳೇ, ಇವತ್ತು ಎಷ್ಟು ಒಂದು ಹಳೆಯ ಪ್ರಾಚೀನವಾದಂಥ ಈ ಸನಾತನ ಧರ್ಮ ಅಂತಕ್ಕಂಥದ್ದು ಹೇಳೋದಾದರೆ ಸತ್ಯಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ ಅಂದರೆ 4 ಯುಗಗಳಲ್ಲೂ ಕೂಡ ಸನಾತನನೇ ಇರ್ತಕ್ಕಂಥದ್ದು ಬಂಧುಗಳೇ. ಇದರ ಮಹತ್ವವನ್ನು ಹೇಳಬೇಕಾದ್ರೆ ಸತ್ಯಯುಗದಲ್ಲಿ ಸನಾತನ ಧರ್ಮ ಬಿಟ್ಟರೆ ಬೇರೆ ಯಾವುದೇ ಮತ ಧರ್ಮಗಳು, ಅನ್ಯ ಮತ ಧರ್ಮಗಳು ಇರಲಿಲ್ಲ. ಕೇವಲ ದೇವತೆಗಳು ಮತ್ತು ಅಸುರರ ಒಂದು ರಾಜ್ಯಭಾರ ಇತ್ತು. ಇನ್ನು ತ್ರೇತಾಯುಗಕ್ಕೆ ಬಂದರೆ ಅಂದು ಕೂಡ ಯಾವುದೇ ರೀತಿಯಾದಂಥ ಇವತ್ತಿನ ಅನ್ಯ ಮತ ಪಂಥಗಳಿರಲಿಲ್ಲ. ಅವತ್ತು ಕೂಡ ಒಂದು ಕಡೆ ರಾವಣ ರಾಜ್ಯ, ಒಂದು ಕಡೆ ರಾಮ ರಾಜ್ಯ ಇತ್ತು. ಇನ್ನು ದ್ವಾಪರ ಯುಗಕ್ಕೆ ಬಂದರೆ ಅವತ್ತು ಕೂಡ ಯಾವುದೇ ಮತಪಂಥಗಳಿರಲಿಲ್ಲ. ಅವತ್ತು ಒಂದು ಕಡೆ ಕೌರವರು, ಒಂದು ಕಡೆ ಪಾಂಡವರು ಇದ್ದರು. ಆದರೆ ಈ ಒಂದು ಕಲಿಯುಗದಲ್ಲಿ ಕೇವಲ 2000 ವರ್ಷಗಳ ನಂತರವೇ ಇವತ್ತು ಅನ್ಯ ಧರ್ಮವಾದಂಥ ಯೇಸು ಕ್ರಿಸ್ತ ಜನನವಾದ ನಂತರವೇ ಇವತ್ತು ಕ್ರಿಶ್ಚಿಯನ್ ಧರ್ಮ, ಮೊಹಮ್ಮದ್ ಪೈಗಂಬರವ್ರು ಬಂದ ನಂತರವೇ ಇದು ಇಸ್ಲಾಂ ಧರ್ಮ, ಗುರುನಾನಕ್ ಬಂದ ನಂತರವೇ ಸಿಖ್ ಧರ್ಮ, ಬುದ್ಧನು ಬಂದ ನಂತರವೇ ಬೌದ್ಧ ಧರ್ಮವನ್ನು ನಾವು ಕಣ್ಮುಂದೆ ನೋಡ್ತಾ ಇದ್ದೀವಿ ಬಂಧುಗಳೇ. ಹಾಗಾದರೆ ಊಹೆ ಮಾಡ್ಬೋದಲ್ಲ ನಾವು. ಸುಮಾರು ಹೇಳಬೇಕು ಅಂದರೆ ಈ ಒಂದು ಸತ್ಯಯುಗದ ಆಯಸ್ಸಂದರೆ 12 ಲಕ್ಷ ವರ್ಷಗಳು, ತ್ರೇತಾಯುಗದ ಆಯಸ್ಸಂದರೆ 9 ಲಕ್ಷ ವರ್ಷಗಳು, ದ್ವಾಪರ ಯುಗದ ಆಯಸ್ಸಂದರೆ 6 ಲಕ್ಷ ವರ್ಷಗಳು, ಕಲಿಯುಗದ ಆಯಸ್ಸಂದರೆ
4,35,000 ವರ್ಷಗಳು. ಹೀಗಿರಬೇಕಾದ್ರೆ ಎಷ್ಟು ಹಳೇದಿರ್ಬೋದಲ್ಲ. ಆಗಿರಬೇಕಾದ್ರೆ ಇಡೀ ಇವತ್ತು ವರ್ತಮಾನ ಕಾಲದಲ್ಲಿ ಎಲ್ಲ ಮತಪಂಥಗಳಿಗೆ ನಿಜವಾದಂಥ ತಾಯಿ ಅಂತ ಏನಾದರೂ ಇದ್ದರೆ ಅದು ಸನಾತನ ಧರ್ಮ. ಅಂದರೆ ಉದಾಹರಣೆ ಹೇಳೋದಾದರೆ, ಒಂದು ಮನೆಯಲ್ಲಿ ತಾಯಿ ಒಬ್ಬರಿರ್ತಾರೆ, ಅವ್ರಿಗೆ ಹಲವು ಮಕ್ಕಳು ಇರ್ತಾರೆ. ಹಾಗೆ ಇವತ್ತು ಸನಾತನ ಧರ್ಮ ಅಂತಕ್ಕಂಥದ್ದು ಸತ್ಯಯುಗದಿಂದ ಇಲ್ಲಿವರೆಗೂ ಕೂಡ ಅಳಿವಿಲ್ಲದ ರೀತಿ ಇವತ್ತು ಬೆಳೆದು ಬಂದಿರತಕ್ಕಂಥದ್ದು. ಉದಾಹರಣೆ ಹೇಳೋದಾದರೆ, ಇವತ್ತು ಬುದ್ಧ ಆಗ್ಬೋದು, ಯೇಸು ಆಗ್ಬೋದು, ಅಥವಾ ಪ್ರವಾದಿ ಆಗ್ಬೋದು, ಗುರುನಾನಕರಾಗ್ಬೋದು, ಇವರೆಲ್ಲರೂ ಕೂಡ ಸನಾತನ ಗರ್ಭದಲ್ಲಿ ಜನಿಸಿದ ನಂತರವೇ ಅವರ ಶಕ್ತಿಗಳಿಗನುಗುಣವಾಗಿ ತಮ್ಮ ಮತಪಂಥಗಳನ್ನು ಸ್ಥಾಪಿಸಿದರೆ ಹೊರತು ಸನಾತನ ಧರ್ಮವು ಬೇರೆ ಮತಪಂಥಗಳಿಂದ ನಿರ್ಮಾಣ ಆಗಿರ್ತಕ್ಕಂಥದ್ದಲ್ಲ. ಆಗಿರೋದ್ರಿಂದ ಈ ಒಂದು ಸನಾತನ ಧರ್ಮ ಅಂದರೆ ನಿತ್ಯ ನೂತನ. ಸನಾತನ ಧರ್ಮ ಅಂದರೆ ಸಂತ ಮಹಾತ್ಮರು. ಸನಾತನ ಧರ್ಮ ಅಂದರೆ ಸಪ್ತ ಋಷಿಗಳು. ಸನಾತನ ಧರ್ಮ ಅಂದರೆ ಮೂಲ ಉದ್ದೇಶ ಈ ಒಂದು ಮನುಷ್ಯ ಜನ್ಮ ಮಾನವತ್ವದಿಂದ ದೈವತ್ವವನ್ನು ಪಡೆದುಕೊಂಡು ಆತ್ಮ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಭೂಮಿಯಲ್ಲಿ ಮನುಷ್ಯ ಕೌಟುಂಬಿಕವಾಗಿ, ರಾಜಕೀಯವಾಗಿ, ಯಾವುದೇ ರೀತಿಯಲ್ಲೂ ಕೂಡ ಒಬ್ಬ ಅತ್ಯುತ್ತಮ ಆದರ್ಶ ವ್ಯಕ್ತಿ ಆಗಬೇಕು ಅಂದರೆ ಅದಕ್ಕೆ ಸನಾತನ ಜ್ಞಾನದ ಸಾಗರವನ್ನು ಅವಶ್ಯಕ ಇದ್ದೇ ಇರ್ತದೆ ಬಂಧುಗಳೇ. ಹಾಗಾಗಿ ಇವತ್ತಿನ ವರ್ತಮಾನ ಕಾಲದಲ್ಲಿ ಸನಾತನದ ಜೊತೆಗೆ ಹಿಂದೂ ಧರ್ಮ ಅಂತಕ್ಕಂಥದ್ದು ಕೂಡ ಹೆಚ್ಚು ಪ್ರಚಲಿತ ಆಗ್ತದೆ. ಆದರೆ ಈ ಹಿಂದೂ ಧರ್ಮದ ಶಬ್ದ ಯಾವಾಗ ಬಂತು ಅಂದರೆ, ಸಿಂಧೂ ಬಯಲಿನ ನಾಗರಿಕತೆಯಲ್ಲಿ ವಾಸ ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಆ ಸಿಂಧು ಎಂಬ ಶಬ್ದವು ಹಿಂದುವಾಗಿ ಪರಿವರ್ತನೆ ಆದ ಕಾರಣ ಇವತ್ತು ಅದು ಹಿಂದೂ ಧರ್ಮ ಅಂತಕ್ಕಂಥದ್ದು ಇವತ್ತು ನಮ್ಮೆಲ್ಲರಿಗೂ ಪ್ರಚಲಿತ ಬರ್ತದೆ. ಹಾಗಾದರೆ ನಿಜವಾದ ಹಿಂದೂ ಯಾರು ಅಂತಕ್ಕಂಥದ್ದು ಕೂಡ ನಾವು ಪ್ರಶ್ನೆ ಮಾಡ್ಕೋಬೇಕಲ್ಲ ಬಂಧುಗಳೇ. ಇವತ್ತು ಭಾರತ ಭೂಮಿಯಲ್ಲಿ 100 ಕೋಟಿ ಜನಗಳು ಹಿಂದೂಗಳಾಗಿ ಜನ್ಮ ತಗೋತಾರೆ ಬಂಧುಗಳೇ. ಆದರೆ ಇವತ್ತು ದುರಾದೃಷ್ಟವಶಾತ್ ಕನಿಷ್ಠ ಪಕ್ಷ 40 ಕೋಟಿ ಹಿಂದೂಗಳು ತನ್ನ ತಾಯಿ ಧರ್ಮ ಹಿಂದೂ ಧರ್ಮದಲ್ಲಿ ಜನಿಸಿದರೂ ಕೂಡ ಅವರಿಗೆ 3 ತಲೆಮಾರಿಗಳಿಂದ ನಿಜವಾದಂತಹ ಧರ್ಮ ಶಿಕ್ಷಣ ಸಿಗದ ಕಾರಣ, ಇವತ್ತು ರಾಜಕೀಯ ಕಾರಣದಿಂದ, ಹಲವು ಕಾರಣಗಳಿಂದ ಇವತ್ತು ತನ್ನ ಹಿಂದೂ ಧರ್ಮಕ್ಕೆ ಇವತ್ತು ವಿರೋಧವನ್ನು ವ್ಯಕ್ತ ಮಾಡ್ತಕ್ಕಂಥದ್ದು ನಾವೆಲ್ಲ ನೋಡ್ತಾ ಇರ್ತಕ್ಕಂಥದ್ದು. ಇದು ದುರಾದೃಷ್ಟ ಆಗಿರ್ತಕ್ಕಂಥದ್ದು ಬಂಧುಗಳೇ. ಹಾಗಾಗಿ ಹಾದಿಗೆ, ಮಧ್ಯಕ್ಕೆ, ಅಂತ್ಯಕ್ಕೆ ಎಲ್ಲದಕ್ಕೂ ಕೂಡ ಏಕೈಕವಾದಂತಹ ಸಕಲ ಜೀವಿ ಸುಖಿನೋ ಭವಂತು ವಸುದೈವ ಕುಟುಂಬಕಂ ಅನ್ನುವಂಥ ಉದ್ದೇಶ, ಗುಣಲಕ್ಷಣ ಯಾವುದಾದ್ರೂ ಇದ್ದರೆ ಅದು ತಾಯಿ ಸ್ವರೂಪವಾದಂತಹ ಸನಾತನ ಧರ್ಮ ಆಗಿರ್ತಕ್ಕಂಥದ್ದು. ಹಾಗಾಗಿ ಇಂದು ಅಷ್ಟೇ ಮುಂದೂ ಅಷ್ಟೇ ಎಂದೆಂದೂ ಕೂಡ ಸನಾತನ ಅಂತಕ್ಕಂಥದ್ದು ಎಲ್ಲರಿಗೂ ಹಿತವನ್ನು ಕೊಡ್ತಕ್ಕಂಥದ್ದು. ಆದರೆ ಅದರ ಅನುಭವ ಇಲ್ಲದ ಕಾರಣ ಅಥವಾ ಕೆಲವು ಸಂದರ್ಭದಲ್ಲಿ ಸನಾತನ ಧರ್ಮದ ಮಹತ್ವವನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳದೆ ಆಚರಣೆಯಲ್ಲಿ ತಪ್ಪು ಮಾಡುವುದರಿಂದ ಕಾರಣದಿಂದ ಮಾತ್ರ ಆ ಸನಾತನ ಧರ್ಮದ ಮಹತ್ವ ಕಡಿಮೆ ಅನಿಸ್ಬೋದೇ ಹೊರತು, ಆದರೆ ಸನಾತನ ಧರ್ಮದ ನಿಯಮ, ಸನಾತನ ಧರ್ಮದ 18 ಪುರಾಣಗಳು, ಸನಾತನ ಧರ್ಮದ ಭಗವದ್ಗೀತೆ, ಸನಾತನ ಧರ್ಮದ ರಾಮಾಯಣ, ಇದರಿಂದ ಎಂದೂ ಕೂಡ ಕಿಂಚಿತ್ತು ಕೂಡ ಒಂದು ಶಬ್ದವೂ ಕೂಡ ಅಪವಿತ್ರ ಬರುವಂಥ ಶಬ್ದ ಕೂಡ ನಾವು ಹುಡುಕಿದ್ರೂ ಕೂಡ ಅದರಲ್ಲಿ ಸಿಗದಲೇ ಇರತಕ್ಕಂಥದ್ದು. ಇದು ವಿಶೇಷ ಇರತಕ್ಕಂಥದ್ದು. ಹಾಗಾಗಿ ಇಂತಹ ಒಂದು ಸನಾತನ ಧರ್ಮದಲ್ಲಿ ಯಾರಿಗೆಲ್ಲ ಜನ್ಮ ಸಿಕ್ಕಿದೆಯೋ ಅವರಿಗಿಂತ ಅದೃಷ್ಟವಂತರು ಈ ಪ್ರಪಂಚದಲ್ಲಿ ಯಾರೂ ಇಲ್ಲ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಕೇವಲ ಸನಾತನ ಹಿಂದೂ ಧರ್ಮದಲ್ಲಿ ಜನ್ಮವನ್ನು ತೆಗೆದುಕೊಂಡ್ರೆ ಸಾಲದು, ಅದರ ಆಚರಣೆಯನ್ನು ತೆಗೆದುಕೊಂಡು ಈ ಒಂದು ಭಾರತ ಭೂಮಿಯಲ್ಲಿ ಜನ್ಮ ತೆಗೆದುಕೊಂಡ ಕಾರಣ ಅದರ ಮೂಲ ಉದ್ದೇಶ ಪರಿಪೂರ್ಣ ಆಗಲಿ ಅಂತ ತಮ್ಮೆಲ್ಲರಲ್ಲೂ ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಮುಂದಿನ ವಿಷಯಗಳಲ್ಲಿ ಇನ್ನೂ ಆಳವಾದಂಥ ವಿಶಾಲವಾದಂಥ
ಈ ಒಂದು ಸನಾತನ ಧರ್ಮದ ಗುಣಲಕ್ಷಣಗಳನ್ನು ಸೂರ್ಯನಂತೆ ಪ್ರಕಾಶಿಸುವ ರೀತಿಯಲ್ಲಿ ಪ್ರಸಾರ ಮಾಡುವಂಥ ಪ್ರಯತ್ನವನ್ನು ಮಾಡೋಣ ಅಂತ ಹೇಳುತ್ತಾ ಇವತ್ತಿನ ವಿಷಯಗಳನ್ನು ಗುರುಚರಣಗಳಿಗೆ ಸಮರ್ಪಣೆ ಮಾಡ್ತೇವೆ. ಶ್ರೀಕೃಷ್ಣ ಅರ್ಪಣ ಮಸ್ತು.